ನಿನ್ನೆ ಕೇಂದ್ರ ಸರ್ಕಾರ ಮಂಡಿಸಿದ್ದ ನಾರಿ ಶಕ್ತಿ ವಂದನಾ ಅಧಿನಿಯಮ ತಿದ್ದುಪಡಿ ಮಸೂದೆಯನ್ನ ಅದರ ಮೇಲೆ ಈಗ ಚರ್ಚೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾತನಾಡುವಂತಹ ಸಂದರ್ಭದಲ್ಲಿ ಇದು ಮಹಿಳಾ ಮೀಸಲಾತಿ ಬಿಲ್ ಅಲ್ವೇ ಅಲ್ಲ, ಈ ಬಿಲ್ನಿಂದ ಮಹಿಳಾ ಸಬಲೀಕರಣ ಮಾಡೋದಕ್ಕೆ ಆಗಲ್ಲ. ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿಯ ಬಗ್ಗೆ ರಾಹುಲ್ ಗಾಂಧಿ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಚುನಾವಣೆಯಲ್ಲಿ ಅಧಿಕಾರವನ್ನ ಪಡೆಯಲಿರುವಂತಹ ಬಿಲ್ ಇದು. ನಿಜ ಹೇಳಬೇಕು ಅಂದ್ರೆ ಇದೊಂದು ಶೇಮ್ಫುಲ್ ಆಕ್ಟ್ ಅಂತ ಕರೆದಿದ್ದಾರೆ. This is not a women's bill. This is nothing to do with the empowerment of women. There is a women's bill. It was passed in 2023 in this house itself. And my friends and teachers in the BJP said that it will be implemented in 10 years' time. That is the women's bill. This is an attempt to change the electoral map of India, using and hiding behind India's women. And actually it is a shameful act, because instead of giving them women's reservation, which is very easy to do and every single opposition person will support it right now, bring that old bill back right now, and we will help you pass it for implementation from this second. Now, that is the women's bill. This is something else. And the truth needs to be told about what this is. There is a central truth in India's history, in India's past and present. And I have become more and more aware of this truth. And that is the brutal, cruel, unforgiving treatment of the OBC community, of the Dalit community, and other communities. ಇದಾದ ನಂತರ ಮುಂದುವರೆದಂತೆ ಹೇಳ್ತಾರೆ, ಇನ್ನೊಂದು 30ರಿಂದ 45 ನಿಮಿಷದಲ್ಲಿ ಈ ಬಿಲ್ಲನ್ನು ನಾವು ಸೋಲಿಸ್ತೀವಿ ಅನ್ನುವಂಥ ಮಾತನ್ನು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇವತ್ತು ಲೋಕಸಭೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ, ಮಹಿಳಾ ಮೀಸಲಾತಿಯ ಕುರಿತಾಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದರ ಜೊತೆಗೆ ಈಗ ಆ ಒಂದು ಕ್ಲೈಮ್ಯಾಕ್ಸ್ ಮೂಮೆಂಟ್ ಬಂದಿದೆ ಈ ಒಂದು ಮಹಿಳಾ ಮೀಸಲಾತಿ ಬಿಲ್ಗೆ. ಯಾಕಂದರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಬಿಲ್ಲನ್ನು ಮತದಾನಕ್ಕೆ ಹಾಕ್ತಾರೆ. ಬಟ್ ಅಲ್ಲಿ ಇರುವಂಥದ್ದು ಒರಿಜಿನಲ್ ಪ್ರಾಬ್ಲಮ್. ಯಾಕೆ ಅಂದರೆ BJP ಸರ್ಕಾರಕ್ಕೆ, NDA ಸರ್ಕಾರಕ್ಕೆ ಸಂಖ್ಯಾಬಲದ ಕೊರತೆ ಇದೆ. NDA ಒಟ್ಟು ಸದಸ್ಯರ ಸಂಖ್ಯೆ ಲೋಕಸಭೆಯಲ್ಲಿ 293, ಬೇಕಾಗಿರುವಂಥದ್ದು 360. ಅಂದರೆ ಇನ್ನೂ ಕೂಡ ಈಗ ಅದು ಅಂಡರ್ ನಂಬರ್ನಲ್ಲೇ ಇದೆ. 67 ಸದಸ್ಯರ ಸಂಖ್ಯೆ ಬೇಕು. ಆ ಸಂಖ್ಯೆಯಲ್ಲಿಂದ ಸಿಗಬೇಕು, ವಿಪಕ್ಷಗಳಿಂದ ಸಿಗಬೇಕು. ಹೀಗಾಗಿ ಈ ಬಿಲ್ ಪಾಸ್ ಆಗುತ್ತಾ ಅನ್ನೋದೇ ಈಗ ದೊಡ್ಡ ಪ್ರಶ್ನೆ. ಮತದಾನಕ್ಕೆ ಹೋಗುತ್ತೆ, ಬಟ್ ರಾಹುಲ್ ಗಾಂಧಿ ಅವರು ಹೇಳ್ತಿದ್ದ ಹಾಗೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಈ ಬಿಲ್ಲನ್ನು ನಾವು ಸೋಲಿಸ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಈ ಬಿಲ್ ಅಕಸ್ಮಾತ್ ಬಿದ್ದರೆ, ಈಗ ಪಂಚರಾಜ್ಯಗಳ ಚುನಾವಣೆ ನಡೀತಾ ಇದೆ, ಆ ಸಂದರ್ಭದಲ್ಲಿ ಮಹಿಳಾ ಮೀಸಲಾತಿಯನ್ನು ವಿರೋಧ ಮಾಡಿದ್ರು ಅನ್ನುವಂಥ ಆ ಅಜೆಂಡಾವನ್ನು, ಆ ಹೇಳಿಕೆಯನ್ನು ಇಟ್ಟುಕೊಂಡು BJP ಭರ್ಜರಿ ಲಾಭ ಪಡೆಯುವಂಥ ಸಾಧ್ಯತೆ ಇದೆ. ಸೊ ಅಳೆದು ತೂಗಿ ವಿಪಕ್ಷಗಳು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಯಾವ ರೀತಿಯಾಗಿ ಇದಕ್ಕೆ ರಿಯಾಕ್ಟ್ ಮಾಡುತ್ತೆ, ಇದರ ಪರವಾಗಿ ಮತವನ್ನು ಹಾಕ್ತಾವ ಪಕ್ಷಗಳು ಅಥವಾ ವಿರುದ್ಧವಾಗಿ ಹಾಕಿ ಈ ಬಿಲ್ಲನ್ನು ಸೋಲಿಸ್ತಾರಾ, ಕಾದ್ ನೋಡಬೇಕು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಬಿಲ್ ವೋಟಿಂಗ್ಗೆ ಬರ್ತಾ ಇದೆ ಲೋಕಸಭೆಯಲ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.